ಸ್ನೇಹಿತರೆ, ಬಾಲಿವುಡ್ನ ಜನಪ್ರಿಯ ನಟ ಸಲ್ಮಾನ್ ಖಾನ್ ಈಗ ದೆಹಲಿ ಹೈಕೋರ್ಟ್ ಮೆಟ್ಲೇರಿದ್ದಾರೆ. ಇದಕ್ಕೆ ಕಾರಣ ಹಲವು ವರ್ಷಗಳ ಹಿಂದೆ ನಡೆದಿದ್ದಂತಹ ಕೃಷ್ಣಮೃಗ ಹತ್ಯೆ ಪ್ರಕರಣ ಮತ್ತು ಕಾಲ ಹಿರಣ್ ಎನ್ನುವಂತ ಸಿನಿಮಾ. ಏನಿದು ವಿಷಯ, ಇದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮಾ. ನಮಸ್ಕಾರ, ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ಬಾಲಿವುಡ್ನ ಜನಪ್ರಿಯ ನಟ ಸಲ್ಮಾನ್ ಖಾನ್ ಈಗ ಕಾಲ ಹಿರಣ್ ಎನ್ನುವಂತ ಸಿನಿಮಾ ವಿರುದ್ಧ ದೆಹಲಿ ಹೈಕೋರ್ಟ್ ಮೆಟ್ಲೇರಿದ್ದಾರೆ. ಈ ಸಿನಿಮಾ ವಿರುದ್ಧ ಅವರು ಕೋರ್ಟ್ ಮೆಟ್ಲೇರೋದಕ್ಕೆ ಕಾರಣವಾಗಿದ್ದು ಒಂದು ಬ್ರೇಸ್ಲೆಟ್. ಇದು ಇವಾಗ ಈ ಎಲ್ಲ ಪ್ರಕರಣ ಆಗೋದಿಕ್ಕೆ ಕಾರಣ ಆಗಿದೆ. ಮತ್ತೆ ಇದರ ಜೊತೆನಲ್ಲಿ 1998ರಲ್ಲಿ ಏನು ಸಲ್ಮಾನ್ ಖಾನ್ ಕೃಷ್ಣಮೃಗ ಹತ್ಯೆ ಪ್ರಕರಣದಲ್ಲಿ ಆರೋಪಿ ಅಂತ ಆಗಿತ್ತು, ಅದಕ್ಕೂ ಕೂಡ ಈ ಸಿನಿಮಾಗೂ ಕೂಡ ಒಂದು ಸಂಬಂಧ ಇದೆ. ಅದೇನು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ 1998ರಲ್ಲಿ ನಡೆದಂತ ಆ ಘಟನೆಯನ್ನ ಒಂದ್ಸರಿ ನೆನಪಿಸ್ಕೊಂಡ್ಬಿಡೋಣ. ಆಗ ಹಮ್ ಸಾಥ್ ಸಾಥ್ ಹೇ ಸಿನಿಮಾ ಶೂಟಿಂಗ್ ನಡೀತಿರುತ್ತೆ. ಆ ಸಂದರ್ಭದಲ್ಲಿ ಸಲ್ಮಾನ್ ಖಾನ್ ರಾಜಸ್ಥಾನದ ಜೋಧ್ಪುರದಲ್ಲಿರುವಂತ ಅರಣ್ಯ ವಲಯದಲ್ಲಿ ಸಫಾರಿಗೆ ಅಂತ ಹೋಗ್ತಾರೆ. ಜೊತೆನಲ್ಲಿ ಬಾಲಿವುಡ್ ನಟರಾದಂತಹ ಸೈಫ್ ಅಲಿ ಖಾನ್, ಬೇಂದ್ರಾ, ನೀಲಂ, ಟಬು ಮತ್ತು ಸ್ಥಳೀಯ ನಿವಾಸಿಯಾಗಿದ್ದಂತಹ ದುಷ್ಯಂತ್ ಸಿಂಗ್ ಕೂಡ ಜೊತೆನಲ್ಲಿರ್ತಾರೆ. ಇವರು ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಜೀಪಲ್ಲಿ ಹೋಗ್ತಿರುವಾಗ ಕೃಷ್ಣ ಮೃಗವನ್ನ ನೋಡಿದಂತ ಸಲ್ಮಾನ್ ಖಾನ್ ಬಂದೂಕಿನಿಂದ ಗುಂಡು ಹಾರಿಸಿ ಆ ಕೃಷ್ಣ ಮೃಗಗಳನ್ನ ಸಾಯಿಸ್ತಾರೆ. ಇದರಿಂದ ಅಲ್ಲಿನ ನಿವಾಸಿಗಳಾಗಿರುವಂತಹ ಮೂಲ ನಿವಾಸಿಗಳು ಬಿಷ್ಣೋಯ್ ಸಮುದಾಯ ಏನಿರ್ತಲ್ಲ, ಅವರು ಕೋಪಗೊಂಡು ಸಲ್ಮಾನ್ ಖಾನ್ ವಿರುದ್ಧ ದೂರನ್ನ ದಾಖಲಿಸ್ತಾರೆ. ಆಗ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಸಲ್ಮಾನ್ ಖಾನ್ನ ಪ್ರಮುಖ ಆರೋಪಿ ಅಂತ ಪರಿಗಣಿಸುತ್ತೆ. ಅವ್ರ ಜೊತೆ ಇದ್ದಂತ ಬಾಲಿವುಡ್ನ ಇತರ ನಟರನ್ನು ಕೂಡ ಆರೋಪಿ ಅಂತ ಮಾಡುತ್ತೆ. ಆದ್ರೆ A1 ಆರೋಪಿ ಸಲ್ಮಾನ್ ಖಾನ್ ಆಗಿರ್ತಾರೆ. ಇದಾದ ಮೇಲೆ ವಿಚಾರಣೆ ಪ್ರಾರಂಭ ಆಗುತ್ತೆ. ಆ ವಿಚಾರಣೆಯ ನಂತರ ಅಲ್ಲಿನ ರಾಜಸ್ಥಾನದ ಟ್ರಯಲ್ ಕೋರ್ಟ್ ಇವರಿಗೆ 5 ವರ್ಷದ ಶಿಕ್ಷೆಯನ್ನ ಪ್ರಕಟಿಸುತ್ತೆ. ಅದಾದ ನಂತರ ಸಲ್ಮಾನ್ ಖಾನ್ ಜೈಲಿಗೆ ಹೋಗ್ತಾರೆ. 2022ರಲ್ಲಿ ರಾಜಸ್ಥಾನದ ಸೆಷನ್ಸ್ ಕೋರ್ಟ್ ಇಂದ ಇವರು ಬೇಲ್ ತಗೊಂಡು ಹೊರಗೆ ಬರ್ತಾರೆ. ಜೋಧ್ಪುರದ ಜೈಲಿನಿಂದ ಹೊರಗೆ ಬರ್ತಾರೆ. ಇದಾಗಿ 2 ವರ್ಷದ ನಂತರ 2024ರಲ್ಲಿ ಲಾರೆನ್ಸ್ ಬಿಷ್ಣೋಯ್ ಅನ್ನುವಂತ ಒಂದು ವ್ಯಕ್ತಿಯ ಗ್ಯಾಂಗ್ ಸಲ್ಮಾನ್ ಖಾನ್ ಮನೆ ಮುಂದೆ ಮುಂಬೈನಲ್ಲಿ ಗುಂಡಿನ ದಾಳಿಯನ್ನ ಮಾಡುತ್ತೆ. ಇದಕ್ಕೆ ಕಾರಣ ಇದೆ. ಯಾಕೆಂದ್ರೆ ಲಾರೆನ್ಸ್ ಬಿಷ್ಣೋಯ್ ಬಿಷ್ಣೋಯ್ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿ. ಬಿಷ್ಣೋಯ್ ಸಮುದಾಯ ಅಲ್ಲಿ ರಾಜಸ್ಥಾನದಲ್ಲಿ ಟ್ರೈಬಲ್ ಸಮುದಾಯ. ಇವರು ಕೃಷ್ಣ ಮೃಗವನ್ನ ದೇವರು ಅಂತ ಪೂಜಿಸ್ತಾರೆ. ಅವರ ಗುರುಗಳು ಅವರಿಗೆ ಹಾಕೊಟ್ಟಿರುವಂತ ಮೇಲ್ಪಂಕ್ತಿ ಏನು ಅಂತಂದ್ರೆ, ಕಾಡು ಪ್ರಾಣಿಗಳನ್ನ, ಯಾವುದೇ ಪ್ರಾಣಿಯನ್ನ ಸಾಯಿಸಬಾರ್ದು, ಮರಗಳನ್ನ ರಕ್ಷಿಸ್ಬೇಕು, ಮರಗಳನ್ನ ಕಡಿಬಾರ್ದು, ಕಾಡನ್ನ ರಕ್ಷಿಸ್ಬೇಕು, ಈ ತರ ಅವರು ಅದನ್ನ ಹೇಳ್ಕೊಟ್ಟಿದ್ದಾರೆ. ಅದನ್ನೇ ಇವರು ಅನುಸರಿಸ್ತಾ ಬಂದಿದ್ದಾರೆ. ಹಾಗಾಗಿನೇ ಕೃಷ್ಣ ಮೃಗವನ್ನ ದೇವರು ಅಂತ ಭಾವಿಸ್ತಾರೆ. ಮತ್ತು ಅಲ್ಲಿನ ಹೆಣ್ಮಕ್ಳು ಕೃಷ್ಣ ಮೃಗವನ್ನ, ಜಿಂಕೆಯನ್ನ ಮಕ್ಕಳಂತೆ ಮಡಿಲಲ್ಲಿ ಇಟ್ಕೊಂಡು ಸಾಕ್ತಾರೆ. ಅದಕ್ಕೆ ಎದೆ ಹಾಲನ್ನು ಕೂಡ ಕೊಡ್ತಾರೆ. ಅದು ತುಂಬಾ ವಿಶೇಷ ಅಂತ ಅನ್ಸ್ಕೊಂಡಿದೆ. ಆದ್ರಿಂದನೇ ಸಲ್ಮಾನ್ ಖಾನ್ ಈ ತರ ಕೃಷ್ಣ ಮೃಗವನ್ನ ಹತ್ಯೆ ಮಾಡಿದ್ದು ಅವರಲ್ಲಿ ತುಂಬಾ ಕೋಪವನ್ನ ತರಿಸುತ್ತೆ. ಇವತ್ತಿಗೂ ಕೂಡ ಅವ್ರ ಮೇಲೆ ಕೋಪ ಇದೆ ಅಂತ ಹೇಳ್ತಾರೆ. ಇದೆಲ್ಲ ಆಗಿದ್ದು ಹಳೆ ಕಥೆನೇ ಆದ್ರೂ ಕೂಡ ಈಗ ತೆರೆಗೆ ಬರಲು ಸಿದ್ಧ ಆಗಿರುವಂತ ಕಾಲ ಹಿರಣ್ ಎನ್ನುವಂತ ಸಿನಿಮಾ ಪೂರ್ತಿ ಪಡೆದಿದೆ ಅಂತ ಹೇಳಲಾಗ್ತಿದೆ. ಈ ಮಾತನ್ನ ಸ್ವತಃ ಆ ಚಿತ್ರದ ನಿರ್ಮಾಪಕರಾದಂತ ಅಮಿತ್ ಜಾನಿ ಅವರು ಮಾಧ್ಯಮಕ್ಕೆ ಹೇಳಿದ್ದಾರೆ. ಸಂದರ್ಶನದಲ್ಲಿ ಅವರು ಇದ್ರ ಬಗ್ಗೆ ವಿವರಣವಾಗಿ ಮಾತಾಡ್ತಾರೆ. ಸಲ್ಮಾನ್ ಖಾನ್ನ ಕೃಷ್ಣ ಮೃಗ ಹತ್ಯೆ ಪ್ರಕರಣ ಕೇಸು, ಅದ್ರ ಜೊತೆನಲ್ಲಿ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗು ಏನ್ ಸಲ್ಮಾನ್ ಖಾನ್ ಮನೆ ಮುಂದೆ ಗುಂಡಿನ ದಾಳಿಯನ್ನ ಮಾಡುತ್ತೆ, ಈ 2 ಪ್ರಕರಣಗಳನ್ನ ಇಟ್ಕೊಂಡು ಸ್ಫೂರ್ತಿಯನ್ನ ಪಡೆದು ಈ ಸಿನಿಮಾವನ್ನ ಮಾಡಿದೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಕಾಲ ಹಿರಣ್ ಚಿತ್ರದ ಫಸ್ಟ್ ಲುಕ್ ರಿಲೀಸ್ ಆಗತ್ತೆ. ಅದರಲ್ಲಿ ಹೀರೋ ಗನ್ ಅನ್ನ ಹಿಡ್ಕೊಂಡು ನಿಂತಿರ್ತಾನೆ. ಅವನ ಕೈನಲ್ಲಿ ಹಾಕಿದ್ದಂತ ಬ್ರೇಸ್ಲೆಟ್ ನೀಲಿ ಕಲ್ಲಿನ ಬಿಳಿ ಮೆಟಲ್ನ, ವೈಟ್ ಮೆಟಲ್ನ ಬ್ರೇಸ್ಲೆಟ್. ಅದು ಆ ಸಿಲ್ವರ್ ಮೆಟಲ್ನ ಬ್ರೇಸ್ಲೆಟ್ ಸಲ್ಮಾನ್ ಖಾನ್ ಸದಾ ಕೈಯಲ್ಲಿ ಧರಿಸುವಂತಹ ಬ್ರೇಸ್ಲೆಟ್ 2 ಒಂದೇ ಆಗಿರುತ್ತೆ. ಇದರ ಜೊತೆನಲ್ಲಿ ಏಪ್ರಿಲ್ 24ನೇ ತಾರೀಕೆ ಸಲ್ಮಾನ್ ಖಾನ್ ಅವರಿಗೆ ನೋಟಿಸ್ ಅನ್ನ ತಮ್ಮ ಲಾಯರ್ ಮೂಲಕ ಕಳಿಸಿರ್ತಾರೆ. ಅಂದ್ರೆ ಈ ಚಿತ್ರದ ಪೋಸ್ಟರ್ಸ್ ಆಗ್ಲಿ, ಪ್ರಚಾರವನ್ನಾಗ್ಲಿ ಯಾವುದನ್ನು ಕೂಡ ನೀವು ಮಾಡಬಾರ್ದು ಅಂತ. ಅಂದ್ರೆ ಟೀಸರ್ನ ಸದ್ಯದಲ್ಲೇ ರಿಲೀಸ್ ಮಾಡ್ತೀವಿ ಅಂತ ನಿರ್ಮಾಪಕರು, ನಿರ್ದೇಶಕರು ಹೇಳ್ಕೊಂಡಿರ್ತಾರೆ. ಆ ಚಿತ್ರದ ನಿರ್ದೇಶಕ ಭರತ್ ಅವರು ಕೂಡ ಹೇಳ್ಕೊಂಡಿರ್ತಾರೆ. ಹಾಗಾಗಿ ಸಲ್ಮಾನ್ ಖಾನ್ ಇವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿರ್ತಾರೆ. ನೋಟಿಸ್ ಜಾರಿ ಮಾಡಿದ್ಮೇಲೂ ಕೂಡ
ಚಿತ್ರದ ನಿರ್ಮಾಪಕರು ಚಿತ್ರದ ಪ್ರಚಾರವನ್ನ ಮುಂದುವರಿಸಿರ್ತಾರೆ. ಮತ್ತೆ ಅವರು ಟ್ರೈಲರ್ನು ಕೂಡ ರಿಲೀಸ್ ಮಾಡ್ತಾರೆ. ಇದೆಲ್ಲವೂ ನೋಡಿದಂತ ಸಲ್ಮಾನ್ ಖಾನ್ ಈಗ ಕಠಿಣವಾದ ಕ್ರಮ ಕೈಗೊಳ್ಬೇಕು ಅಂತೇಳಿ ದೆಹಲಿ ಹೈಕೋರ್ಟ್ ಮೆಟ್ಲನ್ನ ಏರಿದ್ದಾರೆ. ಸಲ್ಮಾನ್ ಖಾನ್ ಏನ್ ಹೇಳೋದು ಅಂತಂದ್ರೆ, ಈ ಚಿತ್ರದಲ್ಲಿ ಪೋಸ್ಟರ್ನಲ್ಲಿ ನನ್ನ ಹೆಸರನ್ನ ಬಳಸಿಲ್ಲ, ಹೌದು, ಆದ್ರೆ ಚಿತ್ರದ ಪೋಸ್ಟರು, ಪ್ರಚಾರದ ಸಾಮಗ್ರಿಗಳು ಇದನ್ನೆಲ್ಲ ನೋಡಿದಾಗ, ಮತ್ತೆ ನಿರ್ಮಾಪಕರು ನಿರ್ದೇಶಕರ ಹೇಳಿಕೆಗಳು, ಸಂದರ್ಶನಗಳು, ಮತ್ತೆ ಮಾಧ್ಯಮದಲ್ಲಿ ಬಂದಂತ ಚಿತ್ರದ ವರದಿಗಳನ್ನ ಓದಿದಾಗ ಇದು ನನ್ನ ಜೀವನದಲ್ಲಿ ನಡೆದಂತ ಘಟನೆಗೆ ಸಂಬಂಧಿಸಿದಂತ ಒಂದು ಸಿನಿಮಾ ಆಗಿದೆ. ಆ ಘಟನೆಗೂ ಮತ್ತೆ ಈ ಸಿನಿಮಾಗೂ ಸಂಬಂಧ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅಲ್ಲದೆ ಅವರು ಸಲ್ಮಾನ್ ಖಾನ್ ಧರಿಸುವಂತ ಒಂದು ಬ್ರೇಸ್ಲೆಟ್ ಇದೆಯಲ್ಲ, ಅದು ಬಹಳ ಸ್ಪೆಷಲ್, ಒಂಥರ ಐಕಾನಿಕ್ ಬ್ರೇಸ್ಲೆಟ್ ಅಂತಾನೆ ಹೇಳ್ಬೋದು. ಅವರು ಯಾವತ್ತೂ ಅದನ್ನ ಬಿಚ್ಚಿಲ್ಲ. ಆ ಬ್ರೇಸ್ಲೆಟ್ ಅನ್ನು ನೋಡಿ ಅವರ ಅಭಿಮಾನಿಗಳೆಲ್ಲ ಅದೇ ತರದ ಬ್ರೇಸ್ಲೆಟ್ ಗಳನ್ನ ಹಾಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನ ಹಾಕೊಂಡಿದ್ದು ಇದೆ. ಹಾಗಾಗಿನೇ ಆ ಬ್ರೇಸ್ಲೆಟ್ ಒಂದು ಐಡೆಂಟಿಟಿ, ಸಲ್ಮಾನ್ ಖಾನ್ ಐಡೆಂಟಿಟಿಯಾಗಿ ಕೂಡ ಇವತ್ತು ಗುರುತಿಸ್ಕೊಳ್ತಾ ಇದೆ ಚಿತ್ರರಂಗದಲ್ಲಿ. ಹೀಗಿದ್ದಾಗ ಅದೇ ತರದ ಬ್ರೇಸ್ಲೆಟ್ ನ ಇವ್ರ ಹೀರೋ ಕೈನಲ್ಲಿ ನಾನು ನೋಡ್ತಿದ್ದೀನಿ, ಅಥವಾ ಪೋಸ್ಟರ್ ನಲ್ಲಿ ನೋಡ್ತಾ ಇದ್ದೀನಿ. ಹಾಗಾಗಿನೇ ಈ ಚಿತ್ರದ ಪ್ರಚಾರ ಇರ್ಬೋದು, ಪೋಸ್ಟರ್ಸ್, ಮತ್ತೆ ಏನು ಬೇರೆ ಬೇರೆ ತರದ ಎಲ್ಲಾ ತರದ ಪ್ರಚಾರಕ್ಕೆ ಬಳಸುವಂತ ಸಾಮಗ್ರಿಗಳು ಎಲ್ಲವನ್ನು ಕೂಡ ತಕ್ಷಣ ಸ್ಥಗಿತಗೊಳಿಸ್ಬೇಕು. ಮತ್ತೆ ಈ ಚಿತ್ರದ ರಿಲೀಸ್ ಅನ್ನು ಕೂಡ ತಡಿಬೇಕು. ಈ ಟೀಸರ್ ಆಗಲಿ, ಟ್ರೈಲರ್ ಆಗಲಿ, ಹಾಡುಗಳಿಗೆ ಯಾವುದೂ ರಿಲೀಸ್ ಆಗಬಾರ್ದು, ಎಲ್ಲ ಕಾರ್ಯವನ್ನ ನಿಲ್ಲಿಸಬೇಕು ಅಂತೇಳಿ ಅವರೀಗ ಕೋರ್ಟಿಗೆ ಮನವಿ ಮಾಡಿದ್ದಾರೆ. ಆದ್ರೆ ಆ ಚಿತ್ರದ ನಿರ್ಮಾಪಕರಾದಂತ ಅಮಿತ್ ಜಾನಿ ಅವರು ಇದನ್ನ ಒಪ್ಕೊಳ್ತಿಲ್ಲ. ಇದು ಒಂದು ಟ್ರೈಬಲ್ ಸಮುದಾಯಕ್ಕೆ ಸೇರಿದಂತ ಒಂದು ಸಮಸ್ಯೆ, ಮತ್ತೆ ಅಲ್ಲಿನ ಜನರ ಒಂದು ಭಾವನೆಗೆ ಸಂಬಂಧಪಟ್ಟಂತ ಕಥೆಯನ್ನು ಇಟ್ಕೊಂಡು ನಾನು ಸಿನಿಮಾ ಮಾಡಿದ್ದೀನಿ, ಆ ತರದ್ದೇನು ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಸ್ಫೂರ್ತಿಯನ್ನ ಪಡೆದಿರೋದು ನಿಜ ಆದ್ರೂ ಕೂಡ ನನ್ನ ಕತೆ ಪೂರ್ತಿಯಾಗಿ ಬೇರೆ ಇದೆ ಅನ್ನೋದು ನಿರ್ಮಾಪಕರ ವಾದ. ಸಲ್ಮಾನ್ ಖಾನ್ ಮಾಡೋ ಆರೋಪ ಏನು ಅಂತಂದ್ರೆ, ಇಲ್ಲಿ ನನ್ನ ಜೀವನದಲ್ಲಿ ನಡೆದಂತ ಘಟನೆಯೊಂದನ್ನ ತಪ್ಪಾಗಿ ಚಿತ್ರಣ ನೀಡಿದ್ದಾರೆ. ಜೊತೆನಲ್ಲಿ ಲಾರೆನ್ಸ್ ಬಿಷ್ಣೋಯ್ ಮೇಲಿನ ದ್ವೇಷವನ್ನ ಈ ಸಿನಿಮಾ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ನನ್ನ ವ್ಯಕ್ತಿತ್ವದ ಹಕ್ಕುಗಳನ್ನ ಇದು ಉಲ್ಲಂಘಿಸಿದೆ ಅಂತ ಕೂಡ ಸಲ್ಮಾನ್ ಖಾನ್ ಆರೋಪಿಸಿದ್ದಾರೆ. ಈಗ ಸಲ್ಮಾನ್ ಖಾನ್ ಲಾಯರ್ ಕೂಡ ಅವ್ರು ಹೇಳ್ತಾ ಇರೋದು, ಸಲ್ಮಾನ್ಗಿರುವಂತಹ ಒಂದು ಖ್ಯಾತಿಯನ್ನ ಈ ಸಿನಿಮಾ ತಂಡ ದುರುಪಯೋಗ ಪಡಿಸ್ಕೊಂಡಿದೆ, ಮತ್ತೆ ಕಾನೂನು ಬಾಹಿರವಾಗಿ ತಮ್ಮ ಸಿನಿಮಾದ ಪ್ರಚಾರಕ್ಕೆ ಬಳಸ್ಕೊಂಡಿದೆ ಅಂತ ಹೇಳಿ ಅವರು ಲಾಯರ್ ಕೂಡ ಹೇಳ್ತಿದ್ದಾರೆ. ಈಗ ದೆಹಲಿ ಹೈಕೋರ್ಟ್ ಕಾಲ ಹಿರಣ್ಣ ಚಿತ್ರದ ನಿರ್ಮಾಪಕರು ಮತ್ತೆ ನಿರ್ದೇಶಕರಿಗೆ ನೋಟಿಸ್ ಜಾರಿ ಮಾಡಿದೆ. ಜೂನ್ 19ನೇ ತಾರೀಕು ವಿಚಾರಣೆಯನ್ನ ಮುಂದೂಡಿದೆ. ಇದು ಏನಾಗುತ್ತೆ ಅಂದು ಹೈಕೋರ್ಟ್ ತೀರ್ಪು ಏನ್ ಬರುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.